ಫಾಲೋವರ್ಸ್ ಓವರ್‌ನೈಟ್ ಆಗಲಿಲ್ಲ ನನಗೆ. 10K ಫಾಲೋವರ್ಸ್ ಪಡೆಯೋದು ತುಂಬಾನೇ ಕಷ್ಟ ಆಗಿತ್ತು. ನನ್ನ ಫಾಲೋವರ್ಸ್ ಕೌಂಟ್ ತುಂಬಾನೇ ಸ್ಲೋ ಆಗಿ ಫಾಲೋವರ್ಸ್ ಇನ್ಕ್ರೀಸ್ ಆದರು. 10K ಇಂದ 100K, 100K ಇಂದ 500K, 500 ಇಂದ 1 ಮಿಲಿಯನ್. ಇದರ ಜೊತೆಗೆ ದುಡ್ಡಿರಬೇಕಾದ್ರೆ ಹೇಗೆ, ದುಡ್ಡಿಲ್ಲದಿರಬೇಕಾದ್ರೆ ಹೇಗೆ, ಫೇಮ್ ಇರಬೇಕಾದ್ರೆ ಹೇಗೆ, ಫೇಮ್ ಇಲ್ಲದೆ ಇರಬೇಕಾದ್ರೆ ಹೇಗಿರ್ತಾರೆ ಅನ್ನೋದನ್ನ ಕಲಿತೆ. ಈ 6 ಇಯರ್ಸ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನಾನು ಯಾಕೆ ಇನ್ನೂ ಕಾಂಟೆಂಟ್ ಮಾಡೋದು ಬಿಡಲಿಲ್ಲ ಅಂದರೆ, ಯಾಕೆ ಅಂದರೆ ಐ ವಾಂಟ್ ಮೋರ್ ವಿಮೆನ್ ಟು ಫೀಲ್ ರೆಪ್ರೆಸೆಂಟೆಡ್. ಮುಂಚೆ ನನ್ನ ಫಾಲೋ ಮಾಡ್ತಿದ್ದ ಆಡಿಯನ್ಸಲ್ಲಿ 70-75% ಮೇಲ್ಸ್ ಆದರೆ ಇನ್ನು ಮಿಕ್ಕಿದ ಪರ್ಸೆಂಟ್ ಮಾತ್ರ ಫೀಮೇಲ್ಸ್ ಇದ್ರು. ನಾನು ಅದನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಜಾನರ್ನ ಚೇಂಜ್ ಮಾಡಿದೆ ಆ್ಯಂಡ್ ಈಗ ನನಗೆ 80% ಫೀಮೇಲ್ಸ್ ಆದರೆ ಇನ್ನು ಮಿಕ್ಕಿದ ಪರ್ಸೆಂಟ್ ಮಾತ್ರ ಮೇಲ್ಸ್ ಆಗಿದ್ದಾರೆ. ಇನ್ನೊಂದು ವಿಷಯ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಕ್ರಿಯೇಟಿಂಗ್ ಕಾಂಟೆಂಟ್ ಅಂದರೆ ಡಸಂಟ್ ಮೀನ್ ಯು ಹ್ಯಾವ್ ಟು ಸ್ಟಾಪ್ ಸ್ಟಡಿಂಗ್. ಎಜುಕೇಷನ್ ಅನ್ನೋದು ಮಾತ್ರ ನಿಮ್ಮಿಂದ ಯಾರು ಅದನ್ನ ಪಡ್ಕೊಳಕ್ಕಾಗಲ್ಲ. ಕ್ಲಾಸಸ್ನ ಮುಗಿಸಿ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ, ಟೈಮ್ ಇದ್ದರೆ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ. ಹಾಗೆ ನನ್ನ ಟ್ಯಾಟೂ ಹೇಳ್ದಂಗೆ ಯು ಕ್ಯಾನ್ ಡ್ರೀಮ್, ಅದರ ಜೊತೆ ಸ್ಟಡಿ ವೆಲ್, ಎಜುಕೇಷನ್ ಇಸ್ ಫಸ್ಟ್, ಕ್ರಿಯೇಟಿವಿಟಿ ಇಸ್ ನೆಕ್ಸ್ಟ್. ನನ್ನ ಜರ್ನಿ ಅನ್ನೋ ಎಪಿಸೋಡ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಬೇರೆ ಎಪಿಸೋಡ್ಸ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.